ನಮಸ್ಕಾರ ವೀಕ್ಷಕರು, ಎಲ್ಲರಿಗೂ DSRC ಬ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನೊಂದು ಮತ್ತೊಮ್ಮೆ ಒಂದು ಅಕ್ವೇರಿಯಂ ಶಾಪ್ ಕರ್ಕೊಂಡ್ ಬಂದಿನಿ. BTM ಲೆವೆಲ್ ಇರುವಂತಹ ಬ್ಲೂ ಬಬಲ್ ಅಕ್ವಾಟಿಕ್ಸ್ ಅಂತ. ಇವ್ರ ಹತ್ರ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇವರು ಪ್ಲಾಂಟೆಡ್ ಟ್ಯಾಕ್ಸ್, ಪ್ಯಾಲೆಡೋರಿಯಮ್ಸ್, ಟೆರರಿಯಮ್ಸ್ ಅದೆಲ್ಲ ಮಾಡ್ತಾರೆ. ಮತ್ತೆ ಇವ್ರ ಹತ್ರ ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಬೀಟಾ ಫಿಶಸ್ ನಮ್ಮ ಹಿಂದೆ ನೋಡ್ತಿರ್ಬೋದು. ಈ ಬೀಟಾ ಫಿಶಸ್ ಇವರಿಗೆ ಹೋಲ್ಸೇಲ್ ಆಗಿ ಸೇಲ್ ಮಾಡ್ತಾರೆ. ಆಕ್ಚುಲಿ ಇವರೇ ಬ್ರೀಡ್ ಆಗಿರೋ ಕಾರಣ ಇವ್ರು ಹೋಲ್ಸೇಲ್ ಸೇಲ್ ಮಾಡ್ತಾರೆ. ಮತ್ತೆ ಇವ್ರ ಹತ್ರ ಇಂಪೋರ್ಟೆಡ್ ವೆರೈಟೀಸ್ ಆಫ್ ಫಿಶಸ್ ಅವೈಲೇಬಲ್ ಇದೆ. ಓಕೆನಾ, ಅದೆಲ್ಲ ವಿಡಿಯೋ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನಮಸ್ತೆ. ಹಾಯ್, ನಮಸ್ತೆ ಸರ್. ನಿಮ್ ಪರಿಚಯ ಮಾಡ್ಬೇಕು. ನಾನು ಶಾಹಿದ್ ಅಂತ. ಸೊ ನಾನಿದು ಹಾಬಿ ನಾವು ಒಂದು 10 ಇಯರ್ಸ್ ಇಂದ ನಾನು ಇದು ಹಾಬಿ ಮಾಡ್ತಾ ಇದ್ದೀನಿ. ಸೊ ನಾವು ಸ್ಟಾರ್ಟ್ ಮಾಡಿರೋದು ಫಿಶಸ್ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ವಿ. ಗಪ್ಪೀಸ್, ಎಕ್ಸಾಟಿಕ್ ಗಪ್ಪೀಸ್, ಬೀಟಾ ಫಿಶಸ್ ನಾವು ಬ್ರೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಆಗ್ತಾ 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 ನಾವು ಇದು ಬಿಸ್ನೆಸ್ಗೆ ಕನ್ವರ್ಟ್ ಮಾಡಿಬಿಟ್ಟಿದ್ದೀವಿ ನಾವು. ಹೌದು, ನಾವು ಮತ್ತೆ ನಮ್ಮ ಫ್ರೆಂಡ್ ಇದು ಎರಡು ಮಾಡ್ತಾ ಇರೋದು, ನಾವ್ ಇಬ್ರು ಸೇರಿ. ಸೊ ನಾವು ಮೋಸ್ಟ್ಲಿ ಪ್ಲಾಂಟೆಡ್ ಅಕ್ವೇರಿಯಂ ನಲ್ಲಿ ನಾವು ಡೀಲ್ ಮಾಡ್ತೀವಿ. ಪ್ಲಾಂಟೆಡ್ ಅಕ್ವೇರಿಯಂ, ಪ್ಯಾರಾಡೋರಿಯಂ, ಟೆರೇರಿಯಂ. ಸೊ ಮೋಸ್ಟ್ ಆಫ್ ದ ಫಿಶಸ್ ನೀವು ನೋಡಬಹುದು, ಪ್ಲಾಂಟೆಡ್ ಫಿಶಸ್ ಇರುತ್ತೆ, ಪ್ಲಾಂಟ್ಸ್ ಇರುತ್ತೆ. ಸೊ ಟ್ಯಾಂಕ್ಸ್ ನಾವು ಮಾಡ್ತೀವಿ, ಅಲ್ಟ್ರಾ ಕ್ಲಿಯರ್ ಟ್ಯಾಂಕ್ಸ್ ಮಾಡ್ತೀವಿ. ಕ್ಲಿಯರ್, ಹೌದು. ಟ್ಯಾಂಕ್ಸ್ ಸೆಟಪ್ಸ್ ಮತ್ತೆ ಟ್ಯಾಂಕ್ಸ್ ಹೆಂಗ್ ಬೇಕು ಕಸ್ಟಮರ್ಗೆ ಹಂಗ್ ಮಾಡಿ ಕೊಡ್ತೀವಿ. ಕಸ್ಟಮೈಸ್ ಟ್ಯಾಂಕ್ಸ್ ಮಾಡ್ತೀವಿ. ಸೊ ಲೈಕ್ ಡೌನ್ ಫಿಲ್ಟರ್ ಟ್ಯಾಂಕ್ ಮಾಡ್ತೀವಿ. ಸೊ ನಿಮ್ಗೆ ವಿಡಿಯೋನಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ಟ್ರಾ ಕ್ಲಿಯರ್ ಏನು, ಕ್ಲಿಯರ್ ಏನು. ನಿಮ್ಗೆ ಬೆಸ್ಟ್ ಪ್ರೈಸ್ ನಲ್ಲಿ ಅದು ಸಿಗುತ್ತೆ ನಿಮ್ಗೆ ಟ್ಯಾಂಕ್ಸ್. ಫಿಶಸ್ ನಮ್ಮ ಹತ್ರ ನಿಯಾನ್ ಟೆಟ್ರಾಸ್, ಫ್ಯಾನ್ಸಿ ಗಪ್ಪೀಸ್, ಎಕ್ಸಾಟಿಕ್ ಎಲ್ಲ ಎಕ್ಸಾಟಿಕ್, ಬೋಸ್ ಬನ್ನಿ, ರೆಂಬೋ, ಡಾನಾ, ಸೋನಿ ಎಲ್ಲ ನಿಮ್ಗೆ ಎಕ್ಸಾಟಿಕ್ ಫಿಶಸ್ ಎಲ್ಲ ಸಿಗ್ಬಿಡುತ್ತೆ. ಹೌದು, ನಿಮ್ಗೆ ಈ ವಿಡಿಯೋಗೆ ನಿಮ್ಗೆ ಆಫರ್ಸ್ ಎಲ್ಲ ಕೊಡ್ತೀವಿ ಬೀಟಾಸ್. ಸೊ ನಾವು ಆಲ್ರೆಡಿ ನಮ್ ಫಾರ್ಮ್ ಐತೆ ಚೆನ್ನೈನಲ್ಲಿ. ಸೊ ಆ ಫಾರ್ಮ್ ನಲ್ಲಿ ನಾವು ಬ್ರೀಡ್ ಮಾಡ್ತಾ ಇದ್ದೀವಿ. ಹೌದು, ಓನ್ ನಾವು ನಮ್ ಬ್ರೀಡಿಂಗ್ ಸೆಟಪ್ ಐತೆ. ನಾವು ಸ್ಟಾರ್ಟಿಂಗ್ ನಾವು ಇಲ್ಲೇ ಬ್ಯಾಂಗ್ಳೂರ್ನಲ್ಲಿ ಮಾಡಕ್ ಟ್ರೈ ಮಾಡಿದ್ವಿ. ಬಟ್ ಬ್ಯಾಂಗ್ಳೂರ್ ಕ್ಲೈಮೇಟ್ ಗಿಂತ ಚೆನ್ನೈ ಕ್ಲೈಮೇಟ್ ಎಲ್ಲ ಸೆಟ್ ಆಗತ್ತೆ. ಸೊ ಹೌದು, ಚೆನ್ನೈ ಫೇಮಸ್. ಸೊ ಚೆನ್ನೈನಲ್ಲಿ ನಮ್ದು ಆಲ್ರೆಡಿ ಸೆಟಪ್ ಐತೆ ಅಲ್ಲಿ. ಸೊ ನಾವು ಬೀಟಾಸು ಸ್ವಲ್ಪ ಅಂಗಡಿ ಅವ್ರಿಗೆಲ್ಲ ಸ್ವಲ್ಪ ಮಾಡ್ತೀವಿ ಹೋಲ್ಸೇಲ್ಗೆ. ಸೊ ಅವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬೀಟಾಸ್ಗೆ ಹೋಲ್ಸೇಲ್. ಹೋಲ್ಸೇಲ್ ಮಿನಿಮಮ್ ಒಂದು 30 ಪೀಸಸ್ ತಗೊಂಡ್ಬೇಕು. ಹೌದು. ಬಟ್ ಹೋಲ್ಸೇಲ್ಗೆ ಬರೀ ಶಾಪ್ ಕೀಪರ್ಸ್ ಕಾಂಟ್ಯಾಕ್ಟ್ ಮಾಡಬೇಕು. ನಮ್ಗೆ ವಿಸಿಟಿಂಗ್ ಕಾರ್ಡ್ ಬೇಕಾಗುತ್ತೆ ಹೋಲ್ಸೇಲ್ ಕೊಡಕ್ಕೆ. ಸೊ ಹೌದು. ಡೆಫಿನೆಟ್ಲಿ ಸರ್, ಇದು ನಿಯಾನ್ ಟೆಟ್ರಾಸ್. ನೀವು ನೋಡಬಹುದು, ನಿಯಾನ್ ಟೆಟ್ರಾಸ್ ಐತೆ, ಕಬಂಬಾ ಪ್ಲಾಂಟ್ ಐತೆ. ಸೊ ಕಬಂಬಾ ಎಲ್ಲ 50 ರುಪೀಸ್ ಪಾಟ್. ಈ ಪಾಟ್ಸ್ ಎಲ್ಲ 100 ರುಪೀಸ್. ಸೊ ಇದರಲ್ಲಿ ಗ್ಲಾಸ್ ಟೆಟ್ರಾನ್ ನೋಡಬಹುದು ನೀವು. ಥೈಲ್ಯಾಂಡ್ ಗ್ಲಾಸ್ ಫಿಶ್ ಅಂತ ಕರೀತಾರೆ. ಸ್ವಲ್ಪ ಶೈ ಫಿಶ್. ಸೊ ನೀವು ಸೆಟಪ್ಸ್ ಎಲ್ಲ ಮಾಡಿ ಇಕ್ಕಿದ್ರೆ, ಸೊ ಒಂದ್ಸತಿ ಸೆಟ್ ಆಗಿದ್ರೆ ಟ್ಯಾಂಕ್ ಹತ್ರ ಬಂದ್ಬಿಡತ್ತೆ ಅದು ಆಟೋಮೆಟಿಕ್. ಸೆಟ್ ಆಗ್ಬೇಕು. ಹೌದು. ನಮ್ಮ ಹತ್ರ ಕಬಂಬಾ ಐತೆ, ಮತ್ತೆ ಅನುಬಿಯಾಸ್ ಐತೆ, ಫರ್ನ್ಸ್ ಐತೆ. ಸೊ ನಿಮ್ಗೆ ಇದು ನಾರ್ಮಲ್ ಪಾಟ್ಸ್ ಎಲ್ಲ 100 ರುಪೀಸ್ ಸಿಗ್ಬಿಡತ್ತೆ. ಕಬಂಬಾ ಎಲ್ಲ 50 ರುಪೀಸ್ ಸಿಗ್ಬಿಡತ್ತೆ. ನಿಮ್ಗೆ ಬೇರೆ ಪ್ಲಾಂಟ್ಸ್ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಆಲ್ಬಿನೋ ಬಲೂನ್ ಟೈಗರ್ ಬಾರ್ಬ್ ಅಂತ ಕರೀತಾರೆ. ಇದೂನು ಎಕ್ಸಾಟಿಕ್. ಇದು 160 ಪೇರ್ ಆಗತ್ತೆ. ಹೌದು. ಮತ್ತೆ ನೀವು ನೋಡಬಹುದು, ಇದು ಬಂದ್ಬಿಟ್ಟು ಫನ್, ಜಾವಾ ಫನ್ ಅಂತ ಕರೀತಾರೆ. ಸೊ ಇದು ಜಾವಾ ಫನ್ ಪಾಟ್ ಬಂದ್ಬಿಟ್ಟು ನಿಮ್ಗೆ 200 ಬೀಳತ್ತೆ. ಹೌದು, ಇದು ಎಕ್ಸಾಟಿಕ್. ಇದು ಸ್ವಲ್ಪ ಹೌದು. ಇದು ಚೆರಿ ಬಾಬ್.
ಇದು 50 ಪ್ಲಾಂಟೆಡ್ ಟ್ಯಾಂಕ್ಸ್ ಅಲ್ಲಿ ಜಾಸ್ತಿ ಇರ್ತಾರ ಇರ್ತಾವಲ್ಲ, ಹೌದು. ಇದ್ರೆ ಒಳ್ಳೇದಂತೀರಾ? ಹೌದು ಹೌದು, ಇದು ಕಮ್ಯುನಿಟಿ ಫಿಶ್. ಜೊತೆಗೆ ಇರುತ್ತೆ ಹೌದು, group wise. ಗ್ರೂಪ್ ವೈಸ್ ಬೇರೆ ಫಿಶ್ ಜೊತೆನೂ ಬಿಡ್ಬೋದು ನೀವು. ನ್ಯಾನ್ ಟೆಟ್ರಾ, ಚೆರಿ ಬಾಬ್, ಓಕೆ ಸ್ಮಾಲ್ ವೆರೈಟೀಸ್ ಆಫ್ ಫಿಶ್ ಜೊತೆ ಬಿಡ್ಬೋದು. ಓಕೆ. ಅದ್ ಬಿಟ್ರೆ ಪ್ಲಾಂಟ್ ಬ್ರದರ್. ಇದು ನೋಡ್ಬೋದು, ಇದು ಅನುಬಿಯಾಸ್ ಅಂತ ಕರೀತಾರೆ. ಓಕೆ ಸೊ ಅನುಬಿಯಾಸ್ ಬಂದ್ಬಿಟ್ಟು 300 ರುಪೀಸ್ ಸ್ಪಾಟ್ ಬೀಳೋದು ನಿಮಗೆ. ಇದು ಹಿಂದೆ ಇದೆಲ್ಲ ಲೈವ್ ಪ್ಲಾಂಟ್ಸ್ ಅವೆಲ್ಲ. ಹೌದು, ಇದೆಲ್ಲ ಲೈವ್ ಪ್ಲಾಂಟ್ಸ್. ನೀವು ಸ್ಟಾರ್ಟಿಂಗ್ ನಲ್ಲಿ ತೋರಿಸಲ್ಲ, ಇದು ಕಬಂಬಾ. ಓಕೆ ಸೊ ಇದು ಪಿಂಕ್ ಕಬಂಬಾ ಅಂತ ಕರೀತಾರೆ. ಸೊ ಗ್ರೋ ಆಗ್ತಾ ಆಗ್ತಾ ದ ಸ್ಟಾರ್ಟಿಂಗ್ ಪಾಯಿಂಟ್ ಪಿಂಕಿಶ್ ಇರುತ್ತೆ, ಕೆಳಗಡೆ ಎಲ್ಲ ಇರೋದು ಸ್ವಲ್ಪ ಗ್ರೀನಿಶ್ ಇರುತ್ತೆ. ಓಕೆ ಓಕೆ ಓಕೆ. ಸೊ ಪಿಂಕ್ ಕಬಂಬಾ ಅಂತ ಕರೀತಾರೆ. ಇದು ನೋಡ್ಬೋದು ನೀವು, ಎಲೆಕ್ಟ್ರಿಕ್ ಬ್ಲೂ ಮಾಸ್ಕೋ ಗಪ್ಪೀಸ್ ಅಂತ ಕರೀತಾರೆ. ಹೌದು, ಇದು 150 ಪೇರ್. ಇದು ಇದು ಫ್ಯಾನ್ಸಿ ವೆರೈಟೀಸ್ ಗಪ್ಪೀಸ್ ನಲ್ಲಿ, ಇದು ಫ್ಯಾನ್ಸಿ ವೆರೈಟಿ ಬರುತ್ತೆ. ಇದು ಏಂಜಲ್. ಹೌದು, 50 ರುಪೀಸ್ ಪೇರ್. ಅದು ಬರೀ 50 rupees. ಹೌದು. ಏನ್ ಕಲರ್ ಅಂತ ಬ್ರದರ್ ಇದು? ಇದು ಮಾರ್ಬಲ್ ಏಂಜಲ್ ಕರೀತಾರೆ. ಓಕೆ. ಡಿಫರೆಂಟ್ ಆಗಿದೆ. ಇದೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಬಿಡ್ಬೋದು ಆ ತರ ಫಿಶಸ್ ನ? ಬಿಡ್ಬೋದು. ಏನು ಅದೆಲ್ಲ ಏನು ಕಚ್ಚಲ್ಲ ಅರೇಂಜ್ ಮಾಡಿ? ಇಲ್ಲ, ಇದು ಕಮ್ಯುನಿಟಿ ಫಿಶ್ ಜೊತೆನೇ ಇರುತ್ತೆ ಇದು. ಓಕೆ. ಇದು ಯಾವ್ದು ಬ್ರದರ್ ಈ ಪ್ಲಾಂಟ್ ಇರುತ್ತೆ ಒಳಗಡೆ? ಇದು ನಾರ್ಮಲ್ ಪ್ಲಾಂಟ್ಸ್. ಇದು ಓಕೆ ಪಾಟ್ ಪ್ಲಾಂಟ್ಸ್. ಸೊ ಇದು 100 ಸೇಮ್ 100 ರುಪೀಸ್ ಸ್ಪಾಟ್. ನನ್ನ ಹತ್ರ ನಾರ್ಮಲ್ ಪ್ಲಾಂಟ್ಸ್ ಏನೇನು ನೋಡ್ತಾ ಇದೀರಾ ನೀವು, 100 ರುಪೀಸ್ ಸ್ಪಾಟ್ಗೆ ಸಿಗ್ಬಿಡುತ್ತೆ. ಸ್ಟಾರ್ಟಿಂಗ್ 100 ಅಥವಾ ಹೇಗೆ ಬ್ರದರ್? ಸ್ಟಾರ್ಟಿಂಗ್ 50, ಕಬಂಬಾ 50, ಓಕೆ ಓಕೆ. ಬೇರೆ ಪ್ಲಾಂಟ್ಸ್ 100 ರುಪೀಸ್ ಸ್ಪಾಟ್. ಇದು ಫೀಮೇಲ್ಸ್. ಇದು ನೀವು ಎಲೆಕ್ಟ್ರಿಕ್ ಬ್ಲೂ ಮಾಸ್ಕೋ ನೋಡಿದ್ರಲ್ಲ, ಸೊ ಅದ್ರದ್ದು ಫೀಮೇಲ್ಸ್ ಇದು. ಇದು ಹೇಗಿದೆ ಬೇರೆ? ಅದು ಸೇಮ್ ಪೇರ್ ಅಂದ್ರೆ 150. ಇದು ಅದ್ ಮೇಲ್, ಇದು ಫೀಮೇಲ್ ಸಿಗ್ಬಿಡುತ್ತೆ ನಿಮ್ಗೆ. ಮತ್ತೆ ಇಲ್ಲಿ ನೋಡ್ಬೋದು ನಿಮ್ಗೆ ಇದ್ಯಾವ ಫಿಶ್ ಇದು? ಇದು ಆಲ್ಗೇಟರ್, ಸೀಮೀಸ್ ಆಲ್ಗೇಟರ್ ಅಂತ ಕರೀತಾರೆ. ಓಕೆ. ಡೆನಿಸರಿ ಬಾರ್ ತರ ಇದೆ ನೋಡಕ್ಕೆ ಆಕ್ಚುಲಿ. ಹೌದು, ಬಟ್ ಆಲ್ಗೆ ತಿನ್ನತ್ತೆ ಅದು. ಪ್ಲಾಂಟ್ಸ್ ಮೇಲೆ ಆಲ್ಗೆ ಎಲ್ಲ ತಿನ್ನತ್ತೆ ಅದು. ದಟ್ ಈಸ್ ಫಾರ್ ಪ್ಲಾಂಟೆಡ್ ಅಕ್ವೇರಿಯಂ. ಇದು ನೋಡ್ಬೋದು ನೀವು, ವಿಡೋಸ್ ಅಂತ ಕರೀತಾರೆ. ಸೊ ಹೌದು, ವಿಡೋ ಟೆಟ್ರಾ. ನಿಮ್ಗೆ ಒಂದು 4 to 5 ಕಲರ್ಸ್ ಸಿಗತ್ತೆ ಇದರಲ್ಲಿ. ರೆಡ್, ಪರ್ಪಲ್, ಗ್ರೀನ್, ಯೆಲ್ಲೋ. ಬ್ಲಾಕ್ ಬ್ಯಾಕ್ ಗ್ರೌಂಡ್ ಇದೆ, ಮಸ್ತ್ ಆಗಿದೆ ನೋಡಕ್ಕೆ ಆಕ್ಚುಲಿ. ಹೌದು, ಬ್ಯಾಕ್ ಗ್ರೌಂಡ್ ಮತ್ತೆ ಬ್ಲೂ ಲೈಟ್ ಇರಬೇಕು. ಬ್ಲೂ ಲೈಟ್ ನಲ್ಲಿ ಗ್ಲೋ ಆಗತ್ತೆ ಅದು. ಓಕೆ ಓಕೆ. ಸೊ ಅದಕ್ಕೋಸ್ಕರ ಅದ್ ಹೆಸರೇನೆ ಗ್ಲೋ ವಿಡೋ ಅಂತ ಕರೀತಾರೆ. ಗ್ಲೋ ಅಂದ್ರೆ ಒಂದು ರೇಡಿಯಂ ತರ. ರೇಡಿಯಂ ತರ ಗ್ಲೋ ಆಗ್ತಾ ಇರತ್ತೆ ಅದು. ಇದು ಜೀಬ್ರಾಸ್. ಇದು ಗ್ಲೋ ಜೀಬ್ರಾಸ್ ಅಂತ ಕರೀತಾರೆ. ಸೇಮ್ ರೀಸೆಂಟ್ ಆಲ್ಸೋ ಅದರ ತರ. ಹೌದು, ಇದು 50 ರುಪೀಸ್ ಪೇರ್ ಬೀಳುತ್ತೆ ಇದು. ಇದು ಕಮ್ಯುನಿಟಿ ಫಿಶಸ್. ಹೌದು, ಇದು ಕಮ್ಯುನಿಟಿ ಫಿಶಸ್. ಇದು ಬಂದ್ಬಿಟ್ಟು ಡಾಫ್ ಗ್ರಾಮಿ. ಸೊ ಹೌದು, ಇದು ಎಕ್ಸಾಟಿಕ್. ಸೊ ನೀವು ಪ್ಲಾಂಟೆಡ್ ವೆರೈಟಿನಲ್ಲಿ ಆಡ್ ಅಪ್ ಮಾಡಬಹುದು. ಇದು ಡಾಫ್ ಗ್ರಾಮಿ. ಇದು 200 ರುಪೀಸ್ ಪೇರ್ 200 ರುಪೀಸ್ ಆಗುತ್ತೆ. ಇದು ನೋಡ್ತಾ ಇರೋದು ನೀವು ಪರ್ಲ್ ಗ್ರಾಮಿ ಅಂತ ಕರೀತಾರೆ. ಗ್ರಾಮಿನೇ, ಬಟ್ ಬೇರೆ ವೆರೈಟಿ. ಪರ್ಲ್ ಗ್ರಾಮಿ ಅಂತ ಕರೀತಾರೆ. ಸೊ ಇದು ಆಲ್ಮೋಸ್ಟ್ ಅಡಲ್ಟ್ ಸೈಜ್. ಹೌದು, ಇದು ಅಷ್ಟೇ ಮ್ಯಾಕ್ಸ್ ಸೈಜ್. ಸೊ ಇದನ್ನು 200 ರುಪೀಸ್ ಪೇರ್. ಮತ್ತೆ ನೀವು ನೋಡ್ಬೋದು, ರೆಡ್ ಬಾಬ್ ಅಂತ ಐತೆ ಅದರಲ್ಲಿ. ರೆಡ್ ಕಲರ್ ಬಾಬ್. ಸೊ ವಿತ್ ರೆಡ್ ಐಸ್ ಇರುತ್ತೆ ಇದು. ರೆಡ್ ಬಾಬ್ ಐನು ರೆಡ್ ಇರುತ್ತೆ, ಕಲರ್ಫುಲ್ ರೆಡ್ ಇರುತ್ತೆ. ರೆಡ್ ಬಾಬ್ ಅಂತ ಕರೀತಾರೆ. ಸೊ ಇದು 200 ರುಪೀಸ್ ಪೇರ್ ಆಗುತ್ತೆ. ಇದು ಪೋಲಾರ್ ಪ್ಯಾರೆಟ್ ಅಂತ ಕರೀತಾರೆ. ಸೊ ಇದರಲ್ಲಿ 2 ವೆರೈಟೀಸ್ ಆಫ್ ಪೋಲಾರ್ ಐತೆ. ಒಂದ್ ಬಂದ್ಬಿಟ್ಟು ಬ್ಲೂ ಪೋಲಾರ್ ಅಂಡ್ ವೈಟ್ ಪೋಲಾರ್. ಸೊ ನೀವು ಸ್ವಲ್ಪ ಪೋಲಾರ್ಸ್ ನೋಡ್ಬೋದು, ಹೆಡ್ ಪಾಪ್ ಆಗಿದೆ. ಪಾಪ್ ಎಲ್ಲ ಆಗಿರೋದು ಅದು ಮೇಲ್ಸ್ ಅದು. ಸೊ ಇದು ಜಂಬೋ ಸೈಜ್ ಅಂತ ಕರಿಬಹುದು ನೀವು. 400 ರುಪೀಸ್ ಪೇರ್ ಆಗುತ್ತೆ ಜಂಬೋ ಸೈಜ್. ಇದು ಫ್ಲೆಮಿಂಗೋ ರೆಡ್ ಗಪ್ಪಿ. ಸೊ ಮೇಲ್ ಟೇಲ್ಸ್ ಎಲ್ಲ ಸ್ವಲ್ಪ ರೆಡ್ಡಿಶ್ ಇರುತ್ತೆ ಇದು. ಸೊ ಇದು ನಿಮ್ಗೆ 80 ರುಪೀಸ್ ಪೇರ್ ಬೀಳುತ್ತೆ ಇದು. ಇದು ಈ ಫಿಶ್ ಬಂದ್ಬಿಟ್ಟು ರೆಡ್ ಪ್ಯಾಂಟಮ್ ಅಂತ ಕರೀತಾರೆ. ಸೊ ಇದು ಪೇರ್ ಬಂದ್ಬಿಟ್ಟು 50 ರುಪೀಸ್ ಆಗುತ್ತೆ ಪೇರ್. ಹೌದು ಹೌದು, ಬ್ಲ್ಯಾಕ್ ಫ್ಯಾಂಟಮ್ ಬರುತ್ತೆ. ಈ ವೆರೈಟಿ ಬಂದ್ಬಿಟ್ಟು ರೆಡ್ ಫ್ಯಾಂಟಮ್ ಇದು. ಮತ್ತೆ ಇದರಲ್ಲಿ ನೋಡಬಹುದು ನಿಯಾನ್ ಟೆಟ್ರಾ. ಸೊ ಇದು ಬ್ಲಾಕ್ ನಿಯಾನ್ ಅಂತ ಕರೀತಾರೆ. ಸೊ ನೀವು ಸ್ಟಾರ್ಟಿಂಗ್ ನಲ್ಲಿ ನೋಡಿದಲ್ಲ ನಾರ್ಮಲ್ ನಿಯಾನ್, ಇದು ಬ್ಲಾಕ್ ಟೆರಸ್, ಬ್ಲಾಕ್ ಸ್ಟ್ರೈಪ್ಸ್ ಇರುತ್ತೆ ಕೆಳಗಡೆ. ಈ ಫಿಶ್ ನೀವು ನೋಡ್ತಾ ಇದೀರಲ್ಲ,
ಫ್ಲೆಮಿಂಗೋ ರೆಡ್ ಇದು ಫೀಮೇಲ್ ಇದು ನೀವು ನೋಡ್ತಾ ಇರೋದು. ಸೊ ಅದೇ ಪೇರ್ ಅಂದ್ರೆ ಮೇಲ್ ಆ ಮೇಲ್ ಸಿಗತ್ತೆ, ಇದು ಫೀಮೇಲ್ ಸಿಗತ್ತೆ ನಿಮ್ಗೆ. ಮತ್ತೆ ಇದೇ ಟೈಮ್ ನಲ್ಲಿ ನೀವು ನೋಡ್ಬೋದು ರೆಡ್ ರೆಮಿನೋಸ್ ಅಂತ ಇರುತ್ತೆ ಫಿಶ್, ರೆಡ್ ರೆಮಿನೋಸ್. ಸೊ ಈ ಫಿಶು ಪ್ಲಾಂಟೆಡ್ ಟ್ಯಾಂಕ್ಗೆ ಅಡಾಪ್ಟ್ ಮಾಡ್ತಾರೆ. ಸೊ ಇದೆಲ್ಲ ಸ್ಕೂಲಿಂಗ್ ಫಿಶ್. ಒಂದು ಅಟ್ಲೀಸ್ಟ್ ಒಂದು 3 pairs, ಹೌದು 3 to 4 pairs ಇಕ್ಕಿದ್ರೆ ಜೊತೆ ಇರುತ್ತೆ, ಮೂವ್ ಮಾಡುತ್ತೆ ಅದು. ಹೌದು, ಇದು ಬಂದ್ಬಿಟ್ಟು ಬ್ರಿಸಿಲ್ನೋಸ್ ಪ್ಲಾಕೋ ಅಂತ ಕರೀತಾರೆ. ಬ್ರಿಸಿಲ್ನೋಸ್ ಪ್ಲಾಕೋ ಇದು 160 per piece. ಇದು ಪ್ಲಾಂಟೆಡ್ ಟ್ಯಾಂಕ್ ನಲ್ಲಿ ಹಾಕ್ತಾರೆ. ಇದು ಕ್ರೇಫಿಶ್ ಅಂತ ಕರೀತಾರೆ. ಹಾ, ಲಾಬ್ಸ್ಟರ್, ಕ್ರೇಫಿಶ್. ಸೊ ಇದು ಸ್ನೋ ವೈಟ್ ಅಂತ ಕರೀತಾರೆ ಕ್ರೇಫಿಶ್. ಸಿಂಗಲ್ 280 ಆಗತ್ತೆ ಅದು. ನೀವು ಏಂಜಲ್ಸ್ ನೋಡಿದ್ರಲ್ಲ ಸ್ಮಾಲ್ ಸೈಜ್, ಈ ಏಂಜಲ್ಸ್ ಬಂದ್ಬಿಟ್ಟು ಮೀಡಿಯಂ ಸೈಜ್. ಇದು ಸೇಮ್ ವೆರೈಟಿ, ಇದು ಮಾರಬಲ್ ಏಂಜಲ್ಸ್. ಸೊ ಈ ಏಂಜಲ್ಸ್ ಬಂದ್ಬಿಟ್ಟು 100 rupees ಪೇರ್ ಆಗುತ್ತೆ ನಿಮಗೆ. ಆಲ್ಮೋಸ್ಟ್ ಇದು 1.5 to 2 inch ಐತೆ. ಇದು ಬಂದ್ಬಿಟ್ಟು ಗೋಲ್ಡನ್ ಆಲ್ಗೇಟರ್. ಈಗ ನಿಮ್ ನೋಡಿದ್ರಲ್ಲ ಸೀಮೀಸ್ ಆಲ್ಗೇಟರ್ ತರ, ಅದು ಬಾಡಿ ಶೇಪ್ ಎಲ್ಲ ಸೇಮೇ ಇರುತ್ತೆ, ಬಟ್ ಗೋಲ್ಡಿಶ್ ಕಲರ್ ಇರುತ್ತೆ. ಇದು ಸೀಮೀಸ್ ಮತ್ತೆ ಗೋಲ್ಡನ್ ಆಲ್ಗೇಟರ್ ಆಲ್ಮೋಸ್ಟ್ ಸೇಮ್, ಆಲ್ಗೆ ಸೇಮ್ ಕ್ಲೀನ್ ಮಾಡ್ತಾರೆ ಇದು. ಸೊ ಪರ್ ಪೀಸ್ ಬಂದ್ಬಿಟ್ಟು 100 rupees ಆಗುತ್ತೆ. ಸೊ ಇದು ನೋಡ್ಬೋದು, ಇದು ಗೋಸ್ಟ್ ಫಿಶ್ ಅಂತ ಕರೀತಾರೆ, ಬ್ಲಾಕ್ ಗೋಸ್ಟ್ ಅಂತ. ಸೊ ಇದು ಪರ್ ಪೀಸ್ ಬಂದ್ಬಿಟ್ಟು 250 ಬೀಳುತ್ತೆ. ಫೆದರ್ ಫಿಶ್ ಹೌದು, ಫೆದರ್ ಫಿಶ್, ಬ್ಲಾಕ್ ಗೋಸ್ಟ್. ಸೊ ಪರ್ ಪೀಸ್ 250 ಬೀಳುತ್ತೆ. ಮತ್ತೆ ಇಲ್ಲೇ ನೋಡ್ಬೋದು ನೀವು ಈ ಲೋಚ್ಗೆ ಕೂಲಿ ಲೋಚ್ ಅಂತ ಕರೀತಾರೆ. ಸೊ ಕೂಲಿ ಲೋಚ್ ಪರ್ ಪೀಸ್ 100 rupees ಬೀಳುತ್ತೆ. ಇದು ಅಪ್ಸರಾ ಫಿಶ್. ಸೊ ಇದು ಬಂದ್ಬಿಟ್ಟು ಕಾಮನ್ ಫಿಶ್, ಬಟ್ ಇನ್ನೂ ಸ್ವಲ್ಪ ಸೈಜ್ ದೊಡ್ಡದಾಗತ್ತೆ. ಇದು ಮೀಡಿಯಂ ಸೈಜ್ ಇದು. ಸೊ ಪೇರ್ ಬಂದ್ಬಿಟ್ಟು 150 ಬೀಳುತ್ತೆ. ಪ್ಲಾಂಟೆಡ್ ಅಂದ್ರೆ ಯೂಸ್ ಸೆಟಪ್ಸ್ ಮಾಡ್ತಾರಲ್ಲ, ಸೊ ಆ ಸೆಟಪ್ಸ್ಗೆ ಬಿಡಬಹುದು. ಬಟ್ ಸ್ಮಾಲ್ ಸೆಟಪ್ಸ್ಗೆ ಸೆಟ್ ಆಗಲ್ಲ ಅದು, ಯಾಕಂದ್ರೆ ಸೈಜ್ ದೊಡ್ಡದಾಗ್ಬಿಡುತ್ತೆ ಅದು. ಸೊ ಇದು ಬಂದ್ಬಿಟ್ಟು ಸ್ವಾಟೆಲ್ ಫಿಶ್ ಅಂತ ಕರೀತಾರೆ. ಸ್ವಾಟೆಲ್, ಹೌದು. ಇದು ಪೇರ್ ಬಂದ್ಬಿಟ್ಟು 50 rupees ಪೇರ್ ಬೀಳುತ್ತೆ. ಹೌದು, ಮಾಲಿ ತರ ಇರುತ್ತೆ. ಮೇಲ್ಸ್ಗೆ ಸ್ವಲ್ಪ ಹಿಂದೆಗಡೆ ಬಾಲ ಲಾಂಗ್ ಆಗುತ್ತೆ, ಫೀಮೇಲ್ಸ್ಗೆ ಲಾಂಗ್ ಆಗಲ್ಲ. ಹೌದು, ಇದು ಸ್ವಲ್ಪ ಎಕ್ಸಾಟಿಕ್ ವೆರೈಟಿ. ನಾರ್ಮಲ್ ಸಾಟೆಲ್ ತರ ಇರಲ್ಲ. ಇದು ನಾರ್ಮಲ್ ಬ್ಲಾಕ್ ಐಸ್ ಇರುತ್ತೆ, ಇದು ಐಸು ರೆಡ್ ಇರುತ್ತೆ, ಬಾಡಿನೂ ರೆಡ್ ಇರುತ್ತೆ. ಸೊ ಇವಾಗ ಈ ಫಿಶ್ ನಿಮ್ಮ ಹತ್ರ ಇದು ಫ್ಲೋರಾನು ಮತ್ತೆ ಡಿಸ್ಕಸ್ ಫಿಶ್ ಇದೆಯಲ್ಲ? ಹೌದು ಸರ್, ಇದು ನಮ್ಮ ಹತ್ರ ಎಕ್ಸಾಟಿಕ್ ಫ್ಲೋರಾನ್, ಪಾಕೆಟ್ ಫ್ಲೋರಾನ್ ಸಿಗುತ್ತೆ, ಮತ್ತೆ ಡಿಸ್ಕಸ್ ಸಿಗತ್ತೆ, ಆಲ್ಬೆನೋ, ಅರವಾನೋ ಐತೆ. ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಇದು ಕಾಕೆಡ್. ಇದು ಫಿಂಗರ್ ಫಾಲೋ ಆಗುತ್ತಲ್ಲ? ಹೌದು. ಓಕೆ, ನೀವು ಆಗ್ತಾ ಟ್ರೈನು ಮಾಡ್ಬೋದು, ಜಂಪು ಹೊಡಿಯತ್ತೆ ಅದು. ಓಕೆ, ಟ್ರೈನ್ ಮಾಡ್ತಾ. ಸೂಪರ್. ಸೊ ತುಂಬಾ ಅಗ್ರೆಸಿವ್, ಸೊ ತುಂಬಾ ಆಕ್ಟಿವ್ ಐತೆ, ಹೆವಿ ಆಕ್ಟಿವ್. ಓಕೆ, ಇದು ಪಕ್ಕದಲ್ಲಿ ಇದು ಡಿಸ್ಕಸ್ ಫಿಶ್. ಬೇಬೀಸ್ ಅವೆಲ್ಲ? ಹೌದು, ಇದು ಆಲ್ಮೋಸ್ಟ್ 1.75 inch ಐತೆ. ಓಕೆ. ಸೊ ಇದರಲ್ಲಿ ಬ್ಲೂ ಡೈಮಂಡ್ ಐತೆ, ಈಜಿಪ್ಷಿಯನ್ ಐತೆ, ಮತ್ತೆ ಚಕ್ಕರ್ ಬೋರ್ಡ್ ಐತೆ. 3 varieties ಐತೆ. ಸಖತ್ ಎಕ್ಸ್ಪೆನ್ಸಿವ್ ಅನ್ನೋದಕ್ಕಿಂತ ಸ್ವಲ್ಪ ಹೆವಿ ಹ್ಯಾಂಡಲ್ ಮಾಡೋದು ಭಾರಿ ಕಷ್ಟ ಆಗಿದೆ. ಹೌದು. ಸ್ಟಾರ್ಟಿಂಗ್ ಅವ್ರು ತಗೊಳಕ್ಕಾಗಲ್ಲ ಇದೆಲ್ಲ. ಹೌದು, ಸ್ವಲ್ಪ ಕಷ್ಟ ಮೇಂಟೈನ್ ಮಾಡೋದು. ಅಟ್ಲೀಸ್ಟ್ ನೀವು ಹಾಬಿನಲ್ಲಿ ನೀವು ಗೊತ್ತಿರಬೇಕು, ಸ್ವಲ್ಪ ನಾಲೆಜ್ ಇರಬೇಕು. ಬಟ್ ಒಂದ್ಸತಿ ನೀವು ಟೇಕ್ ಕೇರ್ ಮಾಡಕ್ ಮಾಡ್ತಾ ಇದೀರಾ ಅಂದ್ರೆ, ಅಬ್ಸರ್ವ್ ಮಾಡ್ತಾ ಇದ್ರೆ ಆಟೋಮೆಟಿಕ್ಲಿ ನೀವು ಗೊತ್ತಾಗತ್ತೆ, ಪಿಕಪ್ ಆಗುತ್ತೆ. ಸೊ ಬಿಡಬಹುದು. ಸೊ ಅರವಾನ ಸ್ವಿಮ್ ಆಗೋದು ಮೇಲ್ಗಡೆ ಸ್ವಿಮ್ ಮಾಡುತ್ತೆ. ಡಿಸ್ಕಸ್, ಮೋಸ್ಟ್ ಆಫ್ ದ ಡಿಸ್ಕಸ್ ವುಡ್ ಬಿ ಅಟ್ ದ ಬಾಟಮ್. ಸೊ ಬಾಟಮ್ ಲೇಯರ್ ಹತ್ರ ಇರುತ್ತೆ. ಸೊ ಬಟ್ ನೀವು ಮೇಕ್ ಶೋರ್ ಮಾಡಬೇಕು, ಅರವಾನ ಮೌತ್ ಸೈಜ್ ಗಿಂತ ಬೇರೆ ಫಿಶಸ್ ಸ್ವಲ್ಪ ಸೈಜ್ ಇರಬೇಕು. ಸೊ ಮೌತ್ ಸೈಜ್ ಇದ್ರೆ ಅದು ತಿನ್ಕೊಳ್ಳುತ್ತೆ. 4000 ಬೀಳುತ್ತೆ. ಅದು ಆಲ್ಮೋಸ್ಟ್ 10 inch ಐತೆ. ಅದು ಇದು ಆಲ್ಬೈನೋ. ನೀವು ನೋಡ್ಬೋದು, ಕಣ್ಣು ರೆಡ್ ಇರುತ್ತೆ. ಸೊ ಟೇಲ್ ಆಲ್ಮೋಸ್ಟ್ ರೆಡ್ಡಿಶ್ ವೈಟ್ ಐತೆ. ಆಲ್ಬೈನೋ ಅರವಾನ. ಇದು ಗೋಲ್ಡ್, ಕ್ಯಾಪ್ ಗೋಲ್ಡ್ ಅಂತ ಕರೀತಾರೆ, ರೆಡ್ ಕ್ಯಾಪ್.
ಸೊ ರೆಡ್ ಕ್ಯಾಪ್ಸ್ ಎಲ್ಲ 200 ರುಪೀಸ್ ಪೇರ್ ಬೀಳುತ್ತೆ. ಸೊ ಇದರಲ್ಲಿ ನೋಡ್ಬೋದು ರೆಡ್ ಕ್ಯಾಪ್ ಐತೆ, ಮತ್ತೆ ಕಾರಿಡೋರಾಸ್ ಐತೆ ನನ್ನ ಹತ್ರ. ಕಾರಿಡೋರಾಸ್ ವೆರೈಟೀಸ್ ಐತೆ, ನಿಮ್ಗೆ ಕಾರಿಡೋರಾಸ್ ವೆರೈಟೀಸ್ ತೋರಿಸ್ತೀನಿ. ಇದೆಲ್ಲ ಹೇಗೆ ಬ್ರೋ? ಎಷ್ಟು ಮಿನಿಮಮ್ ಒಂದು ಫಿಶ್ ಬಿಡ್ಬೇಕಾದ್ರೆ ಎಷ್ಟು ಸ್ಪೇಸ್ ಇರ್ಬೇಕು ಅಂದಾಜು? ಅಟ್ಲೀಸ್ಟ್ ಈ ಸೈಜ್ ಫಿಶಸ್ಗೆ ನಿಮ್ಗೆ 2 ಫೀಟ್ ಟ್ಯಾಂಕ್ ಬೇಕಾಗತ್ತೆ. ಮತ್ತೆ ಮೇನ್ ಎರಡು ಪೇರ್ಗೆ. ಹೌದು, ಪೇರ್ಗೆ. ಮತ್ತೆ ಮೇನ್ ಇದರಲ್ಲಿ ಸೊ ಫಿಶ್ ಹೆಲ್ತಿ ಇರ್ಬೇಕಂದ್ರೆ ಗೋಲ್ಡ್ ಫಿಶ್ ಸ್ವಲ್ಪ ಬೇಗನೆ ನೀರು ಸ್ವಲ್ಪ ಗಲೀಜ್ ಮಾಡುತ್ತೆ. ಸೊ ನೀವು ಫಿಲ್ಟ್ರೇಷನ್ ಮೇನ್ ಹೆವಿ ಇರಬೇಕು, ಹೆವಿ ಫಿಲ್ಟ್ರೇಷನ್ ಇರಬೇಕು. ಹೌದು, ಪೂಪಿ ಎಲ್ಲ ಜಾಸ್ತಿ ಮಾಡತ್ತೆ, ತಿನ್ನತ್ತೆ, ಜಾಸ್ತಿ ತಿನ್ನತ್ತೆ. ಸೊ ನೀವು ಫಿಲ್ಟ್ರೇಷನ್ ಮೇನ್ ಚೆನ್ನಾಗಿದ್ರೆ ಫಿಶ್ ಹೆಲ್ತಿ ಇರುತ್ತೆ. ಹೌದು, ಡೆತ್ ರೇಟ್ ಇರಲ್ಲ ಟ್ಯಾಂಕ್ ಅಲ್ಲಿ. ಇದು ಬಂದ್ಬಿಟ್ಟು ಆಲ್ಬೆನೋ ಕೋರಿ ಅಂತ ಕರೀತಾರೆ. ಸೊ ಈ ಆಲ್ಬೆನೋ ಕೋರಿ ಎಲ್ಲ 100 ರುಪೀಸ್ ಈಚ್ ಆಗುತ್ತೆ. ಇದೆಲ್ಲ ಪ್ಲಾಂಟೆಡ್ ಫಿಶಸ್. ಸೊ ಇದು ಹಾಕೋದು ಆಲ್ಗೆ ತಿನ್ನಕ್ಕೆ. ಇದರಲ್ಲಿ ನೋಡ್ಬೋದು ಸ್ಟರ್ಬೋ ಐತೆ, ವೈಟ್, ಇದು ಗ್ರೀನ್ ಕೋರಿ ನೀವು ನೋಡ್ತಾ ಇರೋದು. ಸೊ ಗ್ರೀನ್ ಕೋರಿ 80 ರುಪೀಸ್ ಪರ್ ಪೀಸ್ ಬಿಡುತ್ತೆ. ಆ ಕಡೆ ಪ್ಯಾಟರ್ನ್ಸ್ ಐತೆ ಅಲ್ಲ ಮೇಲೆ, ಆ ಪ್ಯಾಟರ್ನ್ಸ್ ಇರೋದು ಸ್ಟರ್ಬಾಯ್ ಅಂತ ಕರೀತಾರೆ. ಸ್ಟರ್ಬಾಯ್ ಕೊರಿ ಅದು 160 ಪರ್ ಪೀಸ್ ಬೀಳುತ್ತೆ. ಮತ್ತೆ ಪ್ಯಾಂಡಾನು 160 ಪರ್ ಪೀಸ್ ಬೀಳುತ್ತೆ. ಇದು ಅಪ್ಸ್ ಅಂಡ್ ಡೌನ್ ಕ್ಯಾಟ್ ಫಿಶ್ ಅಂತ ಕರೀತಾರೆ. ಹೌದು, ಇದು ಸ್ವಲ್ಪ ಮಾನ್ಸ್ಟರ್ ಫಿಶಸ್ ನಲ್ಲಿ ಇಕ್ತಾರೆ ಇದು ಕ್ಯಾಟ್ ಫಿಶ್. ಹೌದು, ಮಾನ್ಸ್ಟರ್ ವೆರೈಟೀಸ್. ಮತ್ತೆ ನೋಡ್ತಾ ಇರೋದು ಕ್ಯಾಟ್ ಫಿಶ್, ಇದು ಸ್ಮಾಲ್ ಸೈಜ್. ಇದು ಇನ್ನು ಡಬಲ್ ಸೈಜ್ ಆಗತ್ತೆ, ಇದು ಡಬಲ್ ಟ್ರಿಪಲ್ ಸೈಜ್ ಆಗತ್ತೆ. ಇದು ಬಾಟಮ್ ನಲ್ಲಿ ಹೌದು, ಬಾಟಮ್ ನಲ್ಲಿ ಇರುತ್ತೆ. ಮತ್ತೆ ಬಾಟಮ್ ಫುಡ್ ವೇಸ್ಟೇಜ್ ಏನೇನಿರುತ್ತೆ ಅದು ತಿನ್ಕೊಳತ್ತೆ ಅದು, ಆ ತರ. ಬಟ್ ಇದು ಬೇರೆ ಫಿಶ್ ಏನು ಅಟ್ಯಾಕ್ ಮಾಡಲ್ವಾ? ಹಾ ಮಾಡಲ್ಲ. ಇದು ಲಾಂಗ್ ಫಿನ್. ದೊಡ್ಡದಾಗ್ತಾ ಸ್ವಲ್ಪ ಬೇರೆ ವೀಕ್ ಫಿಶಸ್ಗೆ ಅಟ್ಯಾಕ್ ಮಾಡಬಹುದು, ಬಟ್ ಈ ಸೈಜ್ ನಲ್ಲಿ ಪರವಾಗಿಲ್ಲ. ಇದು ಬಂದ್ಬಿಟ್ಟು ಮಾಫ್ ಅಂತ ಕರೀತಾರೆ. ಸೊ ನೀವು ನೋಡ್ಬೋದು ಮಿಕ್ಸ್ ವೆರೈಟೀಸ್ ಐತೆ ಮಾಫ್. ಸೊ ಪೇರ್ ಬಂದ್ಬಿಟ್ಟು ನಿಮ್ಗೆ ಮಾಫ್ 80 ರುಪೀಸ್ ಬೀಳುತ್ತೆ. ಹೌದು, ಹೌದು, ಚಿಕ್ಲೆಟ್ ಫ್ಯಾಮಿಲಿ ತರ. ಬಟ್ ಇದು ಆಲ್ಮೋಸ್ಟ್ ನೀವು ಮಾಫ್ ಹಾಕಿದ್ರೆ, ಒಂದು ಕಮ್ಯುನಿಟಿ ಮಾಫ್ ಹಾಕಿದ್ರೆ ಪರವಾಗಿಲ್ಲ. ಮಾಫ್ ಜೊತೆ ನೀವು ಆಸ್ಕರ್ಸ್ ಬಿಡ್ಬೋದು, ಪ್ಯಾರೆಟ್ಸ್ ಬಿಡ್ಬೋದು, ಬಟ್ ಬೇರೆ ಕಮ್ಯುನಿಟಿ ಫಿಶ್ ಬಿಡಕ್ ಆಗಲ್ಲ. ಸೊ ಅಟ್ಯಾಕ್ ಮಾಡುತ್ತೆ ಬೇರೆ ಫಿಶ್ಗೆ ಇದು. ಹೇಳಿದ್ರಿ ಬೀಟಾ ಫಿಶಸ್ ಸ್ವಲ್ಪ ಎಕ್ಸಾಟಿಕ್ ಬೀಡಾಸ್ ಸೊ ಈಗ ನೀವು ನೋಡ್ಬೋದು ನನ್ನ ಹತ್ರ ಸ್ವಲ್ಪ ಸಾಲಿಡ್ ಕಲರ್ಸ್ ಐತೆ, ಕ್ಯಾಂಡೀಸ್ ಎಲ್ಲ ಐತೆ. ಸೊ ಸಾಲಿಡ್ ಕಲರ್ಸ್ ನೀವು ಬೀಟಾಸ್ ನೀವು ನೋಡ್ತಾ ಇರೋದು ಬರೀ ನಿಮ್ಗೆ ಆಫರ್ ಮಾಡ್ತಾ ಇರೋದು 150ಗೆ ಪರ್ ಪೀಸ್. 150? ಹೌದು, 150. ಇದು ಇಂಪೋರ್ಟೆಡ್ ಥೈಲ್ಯಾಂಡ್ ಸ್ಟಾಕ್ ಅಂತ ಕರೀತಾರೆ. ಸೊ ನೀವು ಇದರಲ್ಲಿ ಹಾಫ್ ಮೂನ್ ಐತೆ, ಫುಲ್ ಮೂನ್ ಐತೆ. ಸೊ ಮಿಕ್ಸ್ಡ್ ವೆರೈಟೀಸ್ ಐತೆ. ಸೊ ಇದೆಲ್ಲ ನಿಮ್ಗೆ 150ನೇ ಬೀಳುತ್ತೆ. ಎಷ್ಟು ತರ ಅವೈಲೇಬಲ್ ಇದೆ ಸರ್ ಬೀಟಾಸ್? ಸಾರಿ, ಬೀಟಾಸ್ ಎಷ್ಟು ಡಿಫರೆನ್ಶಿಯೇಟ್ ಬರುತ್ತೆ? ದೇ ಆರ್ ಮೆನಿ ವೆರೈಟೀಸ್ ಐತೆ. ಇದು ಈಗ ನೀವು ನೋಡ್ತಾ ಇರೋದು ಇದು ಕ್ಯಾಂಡಿ ಫುಲ್ ಮೂನ್ ಅಂತ ಕರೀತಾರೆ. ಸೊ ಕ್ಯಾಂಡಿ ಫುಲ್ ಮೂನ್ ಎಲ್ಲ 300 ರುಪೀಸ್ ಪರ್ ಪೀಸ್ ಬೀಳುತ್ತೆ. ಈ ತರ ಕಲರ್ಸ್ ಬರುತ್ತೆ. ಸೊ ಇದು ಬೇರೆ ಬೇರೆ ಕಲರ್ಸ್ ನೀವು ನೋಡ್ತಾ ಇರೋದು. ಇದೆಲ್ಲ 150 ರುಪೀಸ್ ಪರ್ ಪೀಸ್ ಬೀಳುತ್ತೆ ನಿಮ್ಗೆ. ಪ್ಲಾಕೆಟ್, ಕ್ಯಾಂಡಿ ಪ್ಲಾಕೆಟ್ಸ್ ಎಲ್ಲ ಸಿಗುತ್ತೆ. ಬಟ್ ಈಗ ಸದ್ಯಕ್ಕೆ ನನ್ನ ಹತ್ರ ಸ್ಟಾಕ್ ಅವೈಲೇಬಲ್ ಇಲ್ಲ, ಬಟ್ ಬರ್ತಾ ಇರುತ್ತೆ ನನ್ನ ಹತ್ರ ಸ್ಟಾಕ್. ಹೋಲ್ಸೇಲ್ ಪ್ರೈಸ್ ಸಿಂಗಲ್ ಪೀಸ್ ಕೊಡ್ತೀರಾ ಅಥವಾ ಹೇಗೆ ಬ್ರೋ? ಹೋಲ್ಸೇಲ್ ಎಲ್ಲ ಮಿನಿಮಮ್ 30 ಪೀಸಸ್ ಪಿಕ್ ಮಾಡಬೇಕು. ಬರೀ ಅದು ಶಾಪ್ ಕೀಪರ್ಸ್ಗೋಸ್ಕರ. ಈಗ ನೀವು ನೋಡ್ತಾ ಇರೋದು ಚೆರಿ ಶ್ರಿಂಪ್. ನನ್ನ ಹತ್ರ 4 ವೆರೈಟೀಸ್ ಆಫ್ ಶ್ರಿಂಪ್ ಸಿಗುತ್ತೆ. ದಿಸ್ ಇಸ್ ಫಸ್ಟ್ ಒನ್ ಆಫ್ ದ ವೆರೈಟೀಸ್ ಚೆರಿ ಶ್ರಿಂಪ್. ಸೊ ಇದು ಆಲ್ಮೋಸ್ಟ್ ಅಡಲ್ಟ್ ಸೈಜ್ ಐತೆ ಇದು ನಿಮಗೆ. ಹೌದೌದು, ಇದೇ ಸೈಜ್. ಸೊ ಚೆರಿ ಈಗ ನಿಮ್ಗೆ ಒಂದ್ ಸಿಂಗಲ್ ಪೀಸ್ ನಿಮ್ಗೆ 40 ರುಪೀಸ್ ಬೀಳುತ್ತೆ. ನನ್ನ ಹತ್ರ ಚೆರಿ ಶ್ರಿಂಪ್ ಐತೆ, ರಾಯಲ್ ಬ್ಲೂ ಶ್ರಿಂಪ್ ಐತೆ, ಮತ್ತೆ ಗೋಲ್ಡನ್ ಬ್ಯಾಕ್ ಶ್ರಿಂಪ್ ಐತೆ, ಮತ್ತೆ ಬ್ಲಡಿ ಮ್ಯಾರಿ ಅಂತ ಕರೀತಾರೆ. ಇಟ್ಸ್ ಆಲ್ಮೋಸ್ಟ್ ಸೇಮ್ ಕಲರ್ ದೆನ್ ಲೈಕ್ ಚೆರಿ, ಬಟ್ ಲಿಟಲ್ ಬಿಟ್ ಡಾರ್ಕರ್. ಲೈಕ್ ಸ್ವಲ್ಪ ಡಾರ್ಕ್ ಇರುತ್ತೆ ಕಲರ್ ಅದು.
ಇದು 80 ರುಪೀಸ್ ಪರ್ ಪೀಸ್ ಬೀಳುತ್ತೆ. ನೀವು ಅಟ್ಲೀಸ್ಟ್ ಹಾಫ್ ಡಜನ್ ತಗೊಳ್ಳಿದ್ರೆ ನಿಮಗೆ 300 ರುಪೀಸ್ ಬೀಳುತ್ತೆ. ಇದು ಬಂದು ಯಾವ್ದು ರಾಯಲ್ ಬ್ಲೂ ಸ್ಟ್ರಿಂಪ್ ಅದು. ಇದೆಲ್ಲ ಏನ್ ಫುಡ್ ಫೀಡ್ ಆಗ್ತದೆ ಇದಕ್ಕೆ? ಇದಕ್ಕೆ ಬಾಟಮ್ ಫೀಡರ್, ಇಲ್ಲ ಅಂದ್ರೆ ಆಲ್ಗೆ ಎಲ್ಲ ತಿನ್ಕೊಂಡಿರುತ್ತೆ. ನಿಮ್ ಪ್ಲಾಂಟೆಡ್ ಅಕ್ವೇರಿಯಂ ನೀವು ಮಾಡಿದ್ರೆ ಆಲ್ಗೇಸ್ ಟ್ಯಾಂಕ್ ನಲ್ಲಿ ಏನೇನ್ ಗ್ಲಾಸ್ ಮೇಲೆ ಆಲ್ಗೆ ಎಲ್ಲ ಇರುತ್ತೆ ಅದು ತಿನ್ಕೊಂಡಿರುತ್ತೆ. ಅಷ್ಟೇನಾ? ನಾವು ಎಕ್ಸ್ಟ್ರಾ ಆಲ್ಗೆ ಏನಾದ್ರು ಗ್ರೋ ಆಗ್ತಾ ಇಲ್ಲ ಅಂದ್ರೆ ನೀವು ಬಾಟಮ್ ಫೀಡರ್ ಕೊಡಬಹುದು. ಬಾಟಮ್ ನಲ್ಲಿ ಯಾವ್ದಾದ್ರು ಫುಡ್ ಸಿಂಕ್ ಆಗುತ್ತೆ ಅದು ಕೊಡಬಹುದು, ಅದು ತಿನ್ಕೊಂಡಿರುತ್ತೆ. ಇದು ಬಂದ್ಬಿಟ್ಟು ಗೋಲ್ಡನ್ ಬ್ಯಾಕ್ ಅಂತ ಕರೀತಾರೆ. ಸೊ ಇದು 80 ರುಪೀಸ್ ಪರ್ ಪೀಸ್. ಡಜನ್ ತಗೊಂಡಿದ್ರೆ ನಿಮಗೆ 300 ರುಪೀಸ್ ಪರ್ ಡಜನ್ ಬರುತ್ತೆ. ಸೊ ಬ್ರದರ್ ಅವಾಗ ಹೇಳಿದ್ರಿ ನೀವು ಪ್ಲಾಂಟೆಡ್ ಟ್ಯಾಕ್ಸ್ ಕೂಡ ಮಾಡ್ತೀರಾ ಅಂತ ಹೇಳಿದ್ರಿ. ಹೌದು. ಇವಾಗ ನಿಮ್ ಡಿಸ್ಪ್ಲೇ ವಿಷಯ ಗೊತ್ತಾ? ಹೌದು, ಈ ಟ್ಯಾಂಕ್ ನೋಡಬಹುದು. ಇದು ಸೆಮಿ ಪ್ಲಾಂಟೆಡ್ ಅಕ್ವೇರಿಯಂ ಅಂತ ಕರೀತಾರೆ. ಹೌದು, ಇದು ಫುಲ್ಲಿ ಪ್ಲಾಂಟೆಡ್ ಅಲ್ಲ. ಸೊ ಇದು ಸ್ವಲ್ಪ ಈಸಿ ಟು ಮೇಂಟೈನ್ ಇರುತ್ತೆ. ನೀವು ಫುಲ್ಲಿ ಪ್ಲಾಂಟೆಡ್ ಹೋಗಿದ್ರೆ ನೀವು ಸ್ವಲ್ಪ ಜಾಸ್ತಿ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಇದು ಎಷ್ಟು ಫೀಟ್ ಟ್ಯಾಂಕ್ ಇರೋದು? ಇದು ಆಲ್ಮೋಸ್ಟ್ 3 feet by 16 inch, ಹೈಟ್ 17 inch ಐತೆ ಇದು. ಯಾವ ತರ ಫಿಶಸ್ ಬಿಟ್ಟಿದ್ದೀರಾ? ಸೊ ಇದರಲ್ಲಿ ಬೋಸ್ ಬನ್ನಿ ರೇನ್ಬೋ ನೋಡಬಹುದು. ಇದು ನೋಡ್ತಾರೆ, ಇದು ನೀವು ನಿಯಾನ್ ರೆಬ್ಬೋ ಅಂತ ಕರೀತಾರೆ. ಸೊ ಇದು ನಿಯಾನ್ ರೆಬ್ಬೋ 200 ರುಪೀಸ್ ಪೇರ್ ಬೀಳುತ್ತೆ. ಸೊ ಇದು ಬಂದ್ಬಿಟ್ಟು ಬೋಸ್ ಬನ್ನಿ ರೆಂಬೋ. ಬೋಸ್ ಬನ್ನಿ ಇದು ಮೀಡಿಯಂ ಸೈಜ್, ಇದು ಇನ್ನೂ ದೊಡ್ಡದಾಗತ್ತೆ. ಇದು ನೋಡ್ತಾ ಇರೋದು ಜರ್ಮನ್ ರ್ಯಾಮ್ ಅಂತ ಕರೀತಾರೆ. ಸೊ ಇದು ಸ್ವಲ್ಪ ಎಕ್ಸಾಟಿಕ್. ಇದು 400 ರುಪೀಸ್ ಪೇರ್. ಇದು ಬಾರ್ನಿಯೋ ಲೋಚ್ ಅಂತ ಕರೀತಾರೆ. ಇದು ಕೆಲಸ ಇಷ್ಟೇ ಅಲ್ಲ? ಹೌದು, ಆಲ್ಗೆ ತಿನ್ನತ್ತೆ. ಸೊ ನನ್ನ ಹತ್ರ ಬಾರ್ನಿಯೋ ಲೋಚ್ ಐತೆ, ಹಿಲ್ ಸ್ಟ್ರೀಮ್ ಲೋಚ್ ಐತೆ. ಸೊ ಅಲ್ಲಿ ಏಂಜಲ್ಸ್ ಐತೆ, ಡಿಸ್ಕಸ್ ಬಿಟ್ಟಿದ್ದೀನಿ ಈ ಟ್ಯಾಂಕ್ ನಲ್ಲಿ. ಹೌದು, ಈ ಕಡೆ ಹೌದು ಬಿಡ್ಬೋದು. ಒಂದ್ಸತಿ ಸೆಟ್ ಆಗ್ಬಿಟ್ಟಿದ್ರೆ ಟ್ಯಾಂಕ್ ನಲ್ಲಿ ಬಿಡ್ಬೋದು. ಬಟ್ ನೀವು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾ ಇರ್ಬೇಕು. ಸೊ ಏನಾಗ್ತೈತೆ, ಬೇರೆ ಬೇರೆ ಫಿಶಸ್ ಏನಾದ್ರು ಅಟ್ಯಾಕ್ ಮಾಡ್ತೈತೆ ಎಲ್ಲ ಅಂತ ಸ್ಟಾರ್ಟಿಂಗ್ ನಲ್ಲಿ. ಸೊ 7 days ಆಗಿದ್ರೆ ಆಲ್ಮೋಸ್ಟ್ ಸೆಟ್ ಆಗ್ಬಿಡುತ್ತೆ ಇದು ಟ್ಯಾಂಕ್ ನಲ್ಲಿ. ಹೌದು, ಇದು ಜಾವಾ ಮಾಸ್ ಅಂತ ಕರೀತಾರೆ. ಸೊ ಒಂದ್ಸತಿ ನೀವು ಡ್ರಿಫ್ಟ್ ಫುಡ್ ಮೇಲೆ ಟೈ ಮಾಡ್ಬಿಟ್ಟಿದ್ರೆ ಅದು ಆಟೋಮೆಟಿಕ್ಲಿ ಗ್ರೋ ಆಗ್ತಾ ಇರತ್ತೆ. ನೀವು ಟ್ರಿಮ್ಮಿಂಗ್ ಮಾಡ್ತಾ ಇರಬೇಕು. ಅದು ಅಟ್ಲೀಸ್ಟ್ ನೀವು 15 days 20 days ಒನ್ಸ್ ನೀವು ಪ್ಲಾಂಟ್ಸ್ ಟ್ರಿಮ್ ಮಾಡಬೇಕು. ಪ್ಲಾಂಟ್ಸ್ ಎಲ್ಲ ಗ್ರೋ ಆಗ್ತಾ ಇರತ್ತೆ. ಇಟ್ಸ್ ಲೈಕ್ ಎಕೋ ಸಿಸ್ಟಮ್. ಸನ್ಲೈಟ್ ತರ ವರ್ಕ್ ಆಗತ್ತೆ. ಸೊ ಪ್ಲಾಂಟ್ಸ್ ಎಲ್ಲ ಫಿಶಸ್ಗೆ ಆಕ್ಸಿಜನ್ ಕೊಡ್ತಾ ಇರತ್ತೆ. ಇದು ಬಂದ್ಬಿಟ್ಟು 1 feet 1 feet ಕ್ಯೂಬ್ ಇದು. ಸೊ ಇದು ಪ್ಲಾಂಟ್ಸ್ ಎಲ್ಲ ಏನೇನು ಯೂಸ್ ಮಾಡಿದೀವಿ ಇದು ಹಾರ್ಡಿ ಪ್ಲಾಂಟ್ಸ್. ಈ ಪ್ಲಾಂಟ್ಸ್ ಆರಾಮಾಗಿ ಗ್ರೋ ಆಗತ್ತೆ. ಸೊ ಅಷ್ಟು ಹೆವಿ ಲೈಟ್ನಿಂಗ್ ಅಷ್ಟು ಏನ್ ಇರಲ್ಲ. ಸೊ ಈ ಟ್ಯಾಂಕ್ ನಲ್ಲಿ ನೀವು ನೋಡ್ಬೋದು ಬ್ಲಡಿ ಮ್ಯಾರಿ ಅಂತ ಶ್ರಿಂಪ್ ಐತೆ. ಈಗ ನೀವು ನೋಡ್ತಾ ಇದ್ರಲ್ಲ, ಸೊ ಅದು ಪ್ಲಾಂಟ್ ಲೀಫ್ ಮೇಲೆ ಎಲ್ಲ ಆಲ್ಗೆ ಏನಾದ್ರು ಗ್ರೋ ಆಗ್ತಾ ಇದ್ರೆ ಅದು ಕ್ಲೀನ್ ಮಾಡ್ಕೊಂಡಿರುತ್ತೆ ಅದು. ಸೊ ಇದು ಬ್ಲಡಿ ಮ್ಯಾರಿ. ಫಸ್ಟ್ ನೀವು ನೋಡಿದ್ರಲ್ಲ ಚೆರಿ ತರ, ಆಲ್ಮೋಸ್ಟ್ ಇದು ಚೆರಿ ತರ ಕಾಣಿಸುತ್ತೆ, ಬಟ್ ಇದು ಸ್ವಲ್ಪ ಡಾರ್ಕಿಶ್ ರೆಡ್ ಇರುತ್ತೆ ಕಲರ್. ಇದನ್ನು ಸ್ವಲ್ಪ ಸ್ಮಾಲ್ ಪ್ಲಾಂಟೆಡ್ ಸೆಟಪ್ ಮಾಡಿದ್ದೀನಿ. ಒಂದು ಸಿಂಗಲ್ ಫಿಶ್ಗೆ. ಹೌದು, ಇದು ಲೈಫ್ ಪ್ಲಾಂಟ್ಸ್. ಏನು ಫಿಲ್ಟರ್ ಏನ್ ಬೇಕಾಗಿರಲ್ಲ. ಸೊ ಫಿಶ್ ಏನಾದ್ರು ಪೂಪ್ ಮಾಡಿದ್ರೆ ಅದು ಸ್ವಲ್ಪ ಫರ್ಟಿಲಿಟಿ ತರ. ಸೊ ಅದು ಪೂಪ್ ಎಲ್ಲ ಫರ್ಟಿಲೈಸರ್ ತರ ವರ್ಕ್ ಆಗುತ್ತೆ. ಲೈಟ್ ಬಂದ್ಬಿಟ್ಟು ಸನ್ಲೈಟ್ ತರ ವರ್ಕ್ ಆಗುತ್ತೆ. ಸನ್ಲೈಟ್ ತರ ವರ್ಕ್ ಆಗುತ್ತೆ. ಇದು ಎಕೋ ಸಿಸ್ಟಮ್. ಹೌದು, ಹ್ಯಾಂಡ್ ಟೈಮ್, ಸೆಮಿ ಹ್ಯಾಂಡ್ ಟೈಮ್ ಬರ್ಡ್ಸ್ ಸಿಗತ್ತೆ ನಿಮ್ಗೆ. ಕಾಕ್ಟೇಲ್, ಬಜ್ರೀಸ್ ನೀವು ಟೈಮ್ ಮಾಡ್ಬೋದು. ಹೌದು, ಇದು ಸೆಮಿ ಟೈಮ್, ಕೈನಲ್ಲಿ ಕುತ್ಕೊಳ್ಳೋದು. ಬೇರೆ ಇನ್ನ ದೊಡ್ಡ ಎಕ್ಸಾಟಿಕ್ ಬ್ರೀಡ್ ಏನಾದ್ರು ಬರ್ಡ್ಸ್ ಏನಾದ್ರು ಅವೈಲೇಬಲ್ ಇದೆ? ಬರುತ್ತೆ. ಎಕ್ಸಾಟಿಕ್ ಬರ್ಡ್ಸ್ ಬರುತ್ತೆ, ಕಾಕ್ಟೇಲ್ ಬರುತ್ತೆ, ಮತ್ತೆ ಇನ್ನು ಬೇರೆ ಬರುತ್ತೆ. ಆಲ್ಬಿನೋ ಕಾಕ್ಟೇಲ್ ಬರುತ್ತೆ, ಮತ್ತೆ ಗ್ರೀನ್ ಚಿಕ್ ಕನ್ಯೂರ್, ಸನ್ ಕನ್ಯೂರ್. ಮಕೌಸ್ ಎಲ್ಲ ಪ್ರೀ ಆರ್ಡರ್ಸ್, ಆರ್ಡರ್ ಮಾಡ್ಬೇಕಾಗತ್ತೆ. ಅದು ಬೇಕಾಗಿದ್ರೆ ಕಸ್ಟಮರ್ಗೆ ವಿಡಿಯೋ ಕಳ್ಸಿಬಿಡ್ತೀವಿ. ಸೊ ಕಸ್ಟಮರ್ ಕನ್ಫರ್ಮ್ ಮಾಡಿದ್ರೆ ಅದೇ ಸೇಮ್. ಹೌದು, ಸೇಮ್ ಪೀಸ್. ಇದು ಡಿಸ್ಪ್ಲೇ ಟ್ಯಾಂಕ್. ಸೊ ನೀವು ನೋಡಬಹುದು ಇದರಲ್ಲಿ ಚಿಕ್ಲೆಟ್ಸ್,
ಮಿಲ್ಕಿ ವೈಟ್ ಕಾರ್ಪ್ಸ್ ಐತೆ. ಇದು 5 feet by 18 inch, ಹೈಟ್ ಬಂದ್ಬಿಟ್ಟು 3 feet ಟ್ಯಾಂಕ್ ಇದು. ಸೊ ಇದರಲ್ಲಿ ಚಿಕ್ಲೆಟ್ಸ್, ಮಿಲ್ಕಿ ವೈಟ್ ಕಾರ್ಪ್ಸ್ ಎಲ್ಲ ಬಿಟ್ಟಿದ್ದೀವಿ. ಸೊ ಇದು ರೀಸೆಂಟ್ಲಿ ಸೆಟಪ್ ಚೇಂಜ್ ಮಾಡಿರೋದು. ಪ್ರೀವಿಯಸ್ಲಿ ವಾಟರ್ ಫಾಲ್ ಸೆಟಪ್ ಇತ್ತು ಇದು. ಸೊ ಈಗ ಫಿಶಸ್ ಎಲ್ಲ ನಾವು ಇನ್ನೂ ಆ್ಯಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಸೊ ಈ ಟ್ಯಾಂಕ್ಗೆ ಕ್ಯಾನಿಸ್ಟರ್ ಹಾಕಿದ್ದೀವಿ ನಾವು, ಸಣ್ಣ ಕ್ಯಾನಿಸ್ಟರ್. ಸೊ ಆಲ್ಮೋಸ್ಟ್ ಒಂದು 2 months to 3 months ನಮಗೆ ಮೇಂಟೆನೆನ್ಸ್ ಸ್ವಲ್ಪ ಫ್ರೀ ಇರುತ್ತೆ. ಫಿಲ್ಟ್ರೇಷನ್ ಹಾಕ್ಬಿಟ್ರೆ ನೀರು ಚೇಂಜ್ ಮಾಡೋದು ಅವಶ್ಯಕತೆ ಇರಲ್ಲ. ಹೌದು ಹೌದು, ಸ್ವಲ್ಪ ಹೆವಿ ಫಿಲ್ಟರ್ ಇದ್ರೆ ನಿಮ್ಗೆ ಈಸಿ ಆಗುತ್ತೆ ಮೇಂಟೈನ್ ಮಾಡಕ್ಕೆ. ಹೌದು, ಬರ್ಡನ್ ಇರಲ್ಲ ನಿಮ್ಗೆ. ಅದಾದ್ಮೇಲೆ ದೊಡ್ಡ ಏಂಜಲ್ ಇದೆ ಅಂತ ಹೇಳ್ತೀವಿ. ಹೌದು, ದೊಡ್ಡದು ಏಂಜಲ್ ತೋರಿಸ್ತೀನಿ. ಈ ಏಂಜಲ್ಸ್ ನೀವು ಏನ್ ನೋಡ್ತಾ ಇದ್ರೆ ಇದು ಆಲ್ಮೋಸ್ಟ್ 3.5 to 4 inch ಐತೆ. ಇದು ಪೇರೆಂಟ್ ಸ್ಟಾಕ್ ಅಂತ ಕರೀಬಹುದು. ಸೊ ಮತ್ತೆ ಬ್ರದರ್, ನಿಮ್ಮ ಶಾಪ್ ಲೊಕೇಶನ್ ಎಲ್ಲಿ ಬರ್ತಾ ಇದೆ? ಇದು ಬಂದ್ಬಿಟ್ಟು BTM ಸೆಕೆಂಡ್ ಸ್ಟೇಜ್, ಬಿಹೈಂಡ್ ವೇಗಾ ಸಿಟಿ ಮಾಲ್. ನೀವು ಕಬಾಬ್ ಪ್ಲಾಜಾ BTM ಗೊತ್ತಿರತ್ತೆ. ಸೊ ಇಟ್ಸ್ ನಿಯರ್. ನಿಯರ್ ಬೈ ಅಲ್ವಾ? ಹೌದು, ನಿಯರ್ ಬೈ. ಹೌದು, ಗೋಪಾಲನ್ ಮಾಲ್ ಇಲ್ಲಿ ವೇಗಾ ಸಿಟಿ ಮಾಲ್ ಇರುತ್ತೆ. ಅದು ವೇಗಾ ಸಿಟಿ ಮಾಲ್ ಹಿಂದೆಗಡೆನೆ ಇರೋದು, ಇದು ಬ್ಯಾಕ್ ರೋಡ್. ಓಕೆ, ನೀವು ಗೂಗಲ್ ನಲ್ಲಿ ಚೆಕ್ ಮಾಡಬಹುದು, ಬ್ಲೂ ಬಬಲ್ ಅಕ್ವಾಟಿಕ್ಸ್ ಅಂತ. ನಿಮ್ಮ ಹತ್ರ ಬಿಟ್ರೆ ಬೇರೆ ಆಕ್ಸೆಸರೀಸ್ ಎಲ್ಲ ಒಳಗೆ ಬರುತ್ತೆ. ಹೌದು, ಮತ್ತೆ ಪ್ಲಾಂಟ್ಸ್ ಎಲ್ಲ ಒಳಗೆ ಬರುತ್ತೆ. ಹೌದು, ಪ್ಲಾಂಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಮತ್ತೆ ನಿಮ್ಗೆ ಗ್ಲಾಸ್ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಈಗ ನಿಮ್ಗೆ ಗ್ಲಾಸ್ ಬಗ್ಗೆ ಹೇಳ್ತೀನಿ, ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ಇದು ತ್ರೀ ವೆರೈಟೀಸ್ ಆಫ್ ಗ್ಲಾಸ್ ಇದೆ. ಇದು ಎಕ್ಸ್ಟ್ರಾ ಕ್ಲಿಯರ್ ಗ್ಲಾಸ್ ಇದೆ. ಎಕ್ಸ್ಟ್ರಾ ಕ್ಲಿಯರ್ ವೈಟಿಶ್ ಬ್ಲೂ ಇರುತ್ತೆ ಎಡ್ಜ್ ಇದು. ಇದು ಬಂದ್ಬಿಟ್ಟು ಕ್ಲಿಯರ್ ಗ್ಲಾಸ್ ಅಂತ ಕರೀತಾರೆ. ಇದು ಕ್ಲಿಯರ್ ಗ್ಲಾಸ್ ನಲ್ಲಿ ಪಾಲಿಶ್ ಎಡ್ಜಸ್ ಇದೆ. ಸೊ ಇದು ನೋಡ್ತಾ ಇರೋದು ಗ್ರೈಂಡೆಡ್ ಕ್ಲಿಯರ್ ಗ್ಲಾಸ್. ಜಾಸ್ತಿ ಯೂಸ್ ಮಾಡೋದು. ಹೌದು, ಗ್ರೈಂಡೆಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಸೊ ಎಲ್ಲ ಅಂಗಡಿನಲ್ಲಿ ನಾನು ನಂದು ಟ್ಯಾಂಕ್ ಫಿನಿಶಿಂಗ್ ತೋರಿಸ್ಬಿಡ್ತೀನಿ. ಸೊ ಗ್ರೈಂಡೆಡ್ ನಲ್ಲಿ ಹೆಂಗ್ ಫಿನಿಶಿಂಗ್ ಬರುತ್ತೆ, ಕ್ಲಿಯರ್ ಗ್ಲಾಸ್ ನಲ್ಲಿ ಹೆಂಗ್ ಫಿನಿಶಿಂಗ್ ಬರುತ್ತೆ. ಸೊ ಯು ವಿಲ್ ಬಿ ಕ್ಲಿಯರ್. ಸೊ ನೀವು ಕ್ಲಿಯರ್ ಇರ್ತೀರಾ ಟ್ಯಾಂಕ್ಸ್ ನೀವು ತಗೊಂಡು ಮುಂಚೆ. ಸೊ ಇದು 1 feet ಕ್ಯೂಬ್. ಸೊ ನೀವು ಎಡ್ಜ್ ನೋಡ್ಬೋದು, ಆಲ್ಮೋಸ್ಟ್ 0 ಇರುತ್ತೆ. ಸಿಲಿಕಾನ್ ನಿಮ್ಗೆ ಅಷ್ಟು ಕಾಣಿಸಲ್ಲ, ಯಾಕಂದ್ರೆ ಎಡ್ಜಸ್ ಪಾಲಿಶ್ ಇರುತ್ತೆ. ಸೊ ನಿಮ್ಗೆ 0 ಸಿಲಿಕಾನ್ ಅಲ್ಟ್ರಾ ಕ್ಲಿಯರ್ ನಲ್ಲಿ ಬೇಕಾಗಿದ್ರೆ ಅಲ್ಟ್ರಾ ಕ್ಲಿಯರ್ ನಲ್ಲಿ ಸಿಗುತ್ತೆ, ಕ್ಲಿಯರ್ ಗ್ಲಾಸ್ ನಲ್ಲಿ ಬೇಕಾಗಿದ್ರೆ ಕ್ಲಿಯರ್ ಗ್ಲಾಸ್ ನಲ್ಲಿ ಸಿಗುತ್ತೆ. ಬಟ್ ಅಲ್ಟ್ರಾ ಕ್ಲಿಯರ್ ನಿಮ್ಗೆ 0 ಸಿಲಿಕಾನ್ ಟ್ಯಾಂಕ್ ಸಿಗುತ್ತೆ, 1850 ಬೀಳುತ್ತೆ. ಅದೇ ಸೇಮ್ ನಿಮ್ಗೆ ಕ್ಲಿಯರ್ ಗ್ಲಾಸ್ ನಲ್ಲಿ 950 ಬೀಳುತ್ತೆ. ಹೌದು, ಡೆಫಿನೆಟ್ಲಿ ನಮ್ಮ ಹತ್ರ ಅವೈಲೇಬಲ್ ಐತೆ. ಹೌಸ್ ಟೈಪ್ ಟಾಪ್ ಸಿಗತ್ತೆ. ಈ ತರ ನೋಡ್ಬೋದು, ಹೌಸ್ ಟೈಪ್ ಟಾಪ್, ಬಾಕ್ಸ್ ಟಾಪ್ ಸಿಗತ್ತೆ. ಬಾಕ್ಸ್ ಟಾಪ್ ನಲ್ಲಿ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಎಲ್ಲ ಸಿಗತ್ತೆ. ಮತ್ತೆ ಈಗ ಹೊಸದು ಫೈಬರ್ ಟಾಪ್ ಅಂತ ಬರ್ತಾ ಐತೆ. ಸೊ ಇದು ಆ ಟಾಪ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಸೈಜ್ಗೆ 18 by 9 ಟ್ಯಾಂಕ್ಗೆ, 2 by 1 feet ಟ್ಯಾಂಕ್ಗೆ. ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಇದು ಫೈಬರ್ ಟಾಪ್ ಅಂತ ಕರೀತಾರೆ. ಸೊ ಸ್ವಲ್ಪ ಟಫ್ ಮೆಟೀರಿಯಲ್ ಇರುತ್ತೆ. ಸೊ ಅಷ್ಟು ಬ್ರೇಕಬಲ್ ಮೆಟೀರಿಯಲ್ ಇರಲ್ಲ. ಮೋಸ್ಟ್ ಆಫ್ ದ ಹಾಬಿಸ್ಟ್ ಅವ್ರು ಫೇಸ್ ಮಾಡ್ತಾರೆ. ಇದು ಹೌಸ್ ಟೈಪ್ ಟಾಪ್ ಎಲ್ಲ ಸ್ವಲ್ಪ ಬೇಗನೆ ಮುರಿದೋಗ್ಬಿಡುತ್ತೆ. ಇಟ್ ವಾಂಟ್ ಕಮ್ ಫಾರ್ ಮೋರ್ ದೆನ್ 2 years. ಡ್ಯಾಮೇಜ್ ಆಗ್ಬಿಡುತ್ತೆ, ಬ್ರೇಕೇಜ್ ಆಗ್ಬಿಡುತ್ತೆ. ಸೊ ನಂಗೆ ನನ್ನ ಹತ್ರ ನಿಮ್ಗೆ ಇದು ಫೋಟೋ ಎಲ್ಲ ಕಳಿಸ್ತೀನಿ, ನೀವು ನೋಡಿ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಟಾಪ್ ಮಾಡಿಸ್ಬೋದು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಿಮಗೆ ಬೀಟಾ ಫಿಶಸ್ ಮೇನ್ ಎಷ್ಟೊಂದು ನಾನು ಬೀಟಾ ಫಿಶಸ್ ಕೇಳ್ತಾ ಇದ್ರಿ ಹೋಲ್ಸೇಲ್ ಬೇಕು ಅಂದ್ಬಿಟ್ಟು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಆಕ್ಚುಲಿ ನೀವೇನೋ ಹೋಲ್ಸೇಲ್ ಬೇಕಾದ್ರೆ ನಿಮ್ದು ಶಾಪ್ ಇರಬೇಕು, ನಿಮ್ಗೆ ವಿಸಿಟಿಂಗ್ ಕಾರ್ಡ್ ಇರಬೇಕು. ಸಿಂಗಲ್ ಪೀಸಸ್ ಎಲ್ಲ ಇವರು ಹೋಲ್ಸೇಲ್ ಕೊಡಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಹೋಲ್ಸೇಲ್ ಒಂದು ಆಕ್ಚುಲಿ ಪ್ರೈಸಸ್ ತಿಳಿಸೀನಿ ಕೆಲವೊಂದು, ಪ್ರತಿ ವಿಡಿಯೋದಲ್ಲಿ ಕೇಳ್ತಾರೆ ನಿಮ್ಗೆ ಪ್ರೈಸಸ್ ಹೇಳಿ ಅಂತ. ಇದು ಆಲ್ಮೋಸ್ಟ್ ನಾನು ಕೆಲವೊಂದು ತಿಳಿಸೀನಿ, ಓಕೆನಾ. ಅದಾದ್ಮೇಲೆ ಇಲ್ಲ ಹಿಂಭಾಗದಲ್ಲಿ ನೋಡ್ತಿರ್ಬೋದು, ಎಲ್ಲ ಇಂಪೋರ್ಟೆಡ್ ವೆರೈಟೀಸ್ ಆಫ್ ಫಿಶಸ್ ನ ತೋರಿಸಿನಿ. ಅದಾದ್ಮೇಲೆ ಇವರು ಪ್ಲಾಂಟೆಡ್ ಟ್ಯಾಂಕ್ಸ್ ಮಾಡ್ತಾರೆ, ಮತ್ತೆ ಅಕ್ವೇರಿಯಂ ಸೆಟಪ್ ಕೂಡ ಮಾಡ್ಕೊಡ್ತಾರೆ, ಓಕೆನಾ. ಇದೆಲ್ಲ ವಿಡಿಯೋದಲ್ಲಿ ತೋರಿಸಿನಿ ನಿಮ್ಗೆ. ನಿಮ್ಗೆ ಏನಾದ್ರು ಬೇಕಾದ್ರೆ ಈ ಜಾಗದ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತೆ ಇವ್ರ ನಂಬರ್ ಕೂಡ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಬೇಕಾದ್ರೆ ಫಿಶಸ್ ಅಥವಾ ಬೀಟಾ ಫಿಶಸ್ ಏನೇ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.